ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಗಣೇಶ ಹಬ್ಬ. ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾವು ಗಣಪತಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ಲಿ ನಾವು ಹುತ್ತಕ್ಕೆ ಹಾಲೆರೆಯಕ್ಕೆ ಹೋಗ್ತೀವಿ. ಸೊ ಹಾಲೆರೆದ ನಂತರ ಮನೇಲಿ ಬಂದು ಪೂಜೆ ಮಾಡೋದು ನಾವು. ಸೊ ಫಸ್ಟು ಹುತ್ತನ ಹುಡುಕಬೇಕು. ಹುತ್ತನ ಹುಡುಕಿ ಅಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ಬರಬೇಕು. ಸೊ ಫಸ್ಟ್ ಬನ್ನಿ ಹುತ್ತ ಹುಡ್ಕೊಂಡು ಪೂಜೆ ಮಾಡ್ಕೊಂಡು ಬರೋಣ. ಹುತ್ತ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಅವ್ರು ಹೋಗ್ತಾ ಇದ್ರು ಅನ್ಸುತ್ತೆ ಕಣ ದೇವಸ್ಥಾನಕ್ಕೆ. ಯೋರ್ ಥಾಟ್ಸ್? ಫೈನಲಿ ತುಂಬ ಹುಡುಕಿದ ನಂತರ ಹುತ್ತ ಸಿಕ್ತು. ಪೂಜೆ ಮಾಡ್ತಿದ್ದಾರೆ. ಸೊ ಪ್ರತಿ ವರ್ಷ ನಾವು ಇಲ್ಲಿ ತನಕ ಹುತ್ತಕ್ಕೇನೆ ನಾವು ಪೂಜೆ ಮಾಡಿರೋದು. ಸೊ ಕೆಲವು ಜನ ಹುತ್ತ ಸಿಗಲಿಲ್ಲ ಅಂತಂದರೆ ಎಳ್ಳಿ ಕಟ್ಟದ ಮರದ ಹತ್ರ ನಾಗರಕಲ್ಲುಗಳೆಲ್ಲ ಬರುತ್ತಲ್ಲ, ಸೊ ಅದಕ್ಕೂ ಸಹ ಪೂಜೆ ಮಾಡ್ತಾರೆ. ಸೊ ನಮಗೆ ಇದುವರೆಗೂ ನಾವು ಹುತ್ತನ್ನೇ ಹುಡುಕಿ ಪೂಜೆನ ಮಾಡಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ನಮ್ಮಮ್ಮ ಫಸ್ಟು ಅವರು ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಕುಂಕುಮ ಇಡೋದು ಮತ್ತು ಅದು ಇದು ಮಾಡೋದಿರುತ್ತಲ್ಲ, ಸೊ ಅದನ್ನು ಮಾಡ್ತಿದ್ದಾರೆ. ಸೊ ಅಮ್ಮ ಪೂಜೆ ಮಾಡಿದ ನಂತರ ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಪೂಜೆನ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹುತ್ತನ ಹುಡುಕಿ ಪೂಜೆ ಮಾಡೋದು ತುಂಬ ಇದು. ಸೊ ಫೈನಲಿ ಒಂದು ಹುತ್ತ ಸಿಕ್ಕಿತ್ತು. ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ಈಗ ತಾನೇ ಮನೆಗೆ ಬಂದ್ವಿ. ಫೈನಲಿ ಒಂದು ಹುತ್ತ ಸಿಕ್ತು. ಹುತ್ತ ಹುಡ್ಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಸೊ ಮನೇಲಿ ಈಗ ಅಪ್ಪ ಪೂಜೆ ಮಾಡ್ತಾರೆ. ಸೊ ಬನ್ನಿ. ಹುತ್ತದಲ್ಲಿ ಪೂಜೆ ಮಾಡ್ಕೊಂಡಿದ್ದು ಬಂದ ನಂತರನೇ ನಾವು ಮನೆಯಲ್ಲಿ ನಾವು ಪೂಜೆ ಮಾಡೋದು. ಸೊ ಮನೇಲಿ ನಾವು ಗಣೇಶ ಹಬ್ಬದ ದಿವಸ ನಾವು ನಮ್ಮ ಮನೆ ದೇವ್ರಿಗೆ ನೈವೇದ್ಯನ ಇಡ್ತೀವಿ. ಅನ್ನ, ಸಾಂಬಾರು, ಹಣ್ಣುಗಳು ಮತ್ತು ತಿಗ್ಲಿ ತಂಬಿಟ್ಟು ಅಂತ ಏನು ಕರಿತೀವೋ ಅದನ್ನು ಇಟ್ಟು ಪೂಜೆ ಮಾಡಿ ನಂತರ ನಾವು ಊಟನ ಮಾಡ್ತೀವಿ. ನಾವು ಇಲ್ಲಿ ಪ್ರಸಾದಕ್ಕೆ ಏನು ಇಟ್ಟಿರ್ತೀವೋ ಅದನ್ನು ಸ್ವಲ್ಪ ತೊಗೊಂಡು ನಾವು ಊಟನ ಮಾಡ್ತೀವಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಫ್ಯಾಮಿಲಿಯಿಂದ ನಿಮ್ಮ ಫ್ಯಾಮಿಲಿಗೆ. ಪೂಜೆ ಎಲ್ಲ ಮುಗೀತು, ಹಬ್ಬದ ಪೂಜೆ. ಸೊ ರೂಮಲ್ಲಿದ್ದೆ, ಈಗ ಎಡಿಟಿಂಗ್ ಮಾಡೋದಿತ್ತು. ಸೊ ಎಡಿಟ್ ಮಾಡ್ತಾ ಇದ್ದೆ.
ನಮ್ಮ ಮನೇಲಿ ಲೈಕ್ ನಾವು ಉತ್ತಕ್ಕೆ ತನಿ ಹೆರೆದು ಬಂದು ಮನೇಲಿ ಪೂಜೆ ಮಾಡ್ತೀವಿ. ಮನೇಲಿ ನಾವು ನಮ್ಮ ಮನೆ ದೇವ್ರಿಗೆ ನಾವು ನೈವೇದ್ಯನ ಇಡ್ತೀವಿ. ಸೊ ದ್ಯಾಟ್ ಆ ನೈವೇದ್ಯ ಏನದ್ರಲ್ಲಿ ಮಾಡ್ತೀವಪ್ಪ ಅಂದರೆ ಲೈಕ್ ನಾರ್ಮಲ್ ಅನ್ನ ಸಾಂಬಾರು ಮತ್ತು ಈ ತಿಗ್ಲಿ ತಂಬಿಟ್ಟು ಮಾಡ್ತೀವಲ್ಲ ಲೈಕ್ ಕರಿ ಉಂಡೆ ಮತ್ತು ಬಿಳಿ ಉಂಡೆ. ಸೊ ಅದನ್ನು ಮಾಡಿ ಇಟ್ಟು ಆಮೇಲೆ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರಿಗೆ ಲೈಕ್ ಯಾವುದೇ ರೀತಿಯಾದ ಒಗ್ಗರಣೆ ಮಾಡೋಂಗಿಲ್ಲ. ಲೈಕ್ 5 ಥರದ ತರಕಾರಿ 5 ಥರದ ಕಾಳನ್ನ ಹಾಕಿ ಸಾರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವತ್ತಿನ ದಿವಸ ಫುಲ್ ನಾವು ಯಾವುದೇ ಒಗ್ಗರಣೆ ಹಾಕೋದಾಗಲಿ ಅಥವಾ ತವಾ ಕಾಯಿಸಲಿ ಚಪಾತಿ ರೊಟ್ಟಿ ಈ ಥರ ತವಾ ಮೇಲೆ ಮಾಡೋದು ಸೀಸೋದು ಆ ಥರದ್ದೇನು ಅಡುಗೆ ಮಾಡೋಂಗಿಲ್ಲ. ಸೊ ಅಮ್ಮ ಬೆಳಗ್ಗೆ ಏನು ಅನ್ನ ಸಾಂಬಾರು ಮಾಡಿರ್ತಾರೋ ಸೊ ಅದನ್ನೇ ನಾವು 3 ಟೈಮು ತಿನ್ನಬೇಕಾಗತ್ತೆ. ಸೊ ಇದು ನಮ್ಮ ಮನೇಲಿ ಮಾಡುವಂತಹ ಹಬ್ಬ, ಈ ರೀತಿ ನಾವು ಮಾಡ್ತೀವಿ. ಸೊ ಹಬ್ಬ ಎಲ್ಲ ಆಯಿತು, ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಗೌರಿ ಹಬ್ಬದ ವ್ಲಾಗ್ ನೋಡಿರ್ಬೇಕಲ್ವಾ. ಸೊ ಹೇಗಿತ್ತು ಆ ವ್ಲಾಗ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೋಪ್ ಈ ಒಂದು ವ್ಲಾಗ್ಸ್ ನಾನು ಏನು ಮಾಡ್ತಾಯಿದ್ದೀನೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಸೊ ಕರೆಂಟ್ಲಿ ಇನ್ನು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಕೆಲಸಗಳಿತ್ತು, ಅದನ್ನು ಮಾಡ್ತಾಯಿದ್ದೆ. ಸೊ ನನ್ನ ತಂಗಿ ಜಿಲೇಬಿ ತಂದುಕೊಟ್ಲು, ತಿಂತಾಯಿದ್ದೆ. ಎಸ್ಪೆಷಲಿ ವಿಡಿಯೋ ಮಾಡಿ ಒಂದು ಎಡಿಟ್ ಮಾಡೋದೇ ಸಪ್ರೇಟ್ ಕೆಲಸ ಅದು. ಲೈಕ್ ಇಟ್ ಟೇಕ್ಸ್ ಅವರ್ಸ್. ಲೈಕ್ ಎಡಿಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಟ್ಯಾಗ್ಸು ತಮ್ನೇಲ್ ಮಾಡೋದು. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಅದನ್ನೇ ಅಷ್ಟೊತ್ತಿಂದ ಲೈಕ್ ಮೋರ್ ದ್ಯಾನ್ 2 ಅವರ್ಸಿಂದ ಇಲ್ಲೇ ಇದ್ದೀನಿ. ಸುಮಾರು ವೀಡಿಯೋಸ್ ಎಡಿಟ್ ಮಾಡೋದು ಅದನ್ನು ಮಾಡ್ತಾಯಿದ್ದೀನಿ. ಸೊ ಮೀನ್ ವೈಲ್ ಸ್ನ್ಯಾಕ್ ಇದು ತೊಗೋತಾ ಇದ್ದೀನಿ. ಸೊ ನಮ್ಮ ಮನೆ ಹತ್ರ ಸಂಜೆ ಆಯ್ತಿದ್ದಂಗೆ ಒಂದೇ ಸೆಕೆಂಡ್ ಗಣಪತಿನ ಬಿಡ್ತಾಯಿದ್ರು. ಸೊ ಮುಂಚೆ ಇದ್ದಿದ್ದು ಸಡಗರ ಸಂಭ್ರಮ ಲೈಕ್ ಗಣಪತಿ ಬಿಡಬೇಕಾದ್ರೆ ಈಗ ನಿಜವಾಗ್ಲೂ ಮಿಸ್ ಆಗ್ತಿದೆ. ಲೈಕ್ ಹಾಡು ಹಾಕ್ಕೊಂಡು ಆ ಟಮಟೆ ಸೌಂಡು ಡಾನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಸೊ ಅವರಲ್ಲಿ ಡಾನ್ಸ್ ಮಾಡ್ತಿದ್ರೆ ನಮ್ಗೆ ಇಲ್ಲಿ ಡಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಈಗಿರುವ ಸಿಚುವೇಶನಲ್ಲಿ ಅವೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ ನಾವು. ಸೊ ನಂತರ ಸಂಜೆ ನಾನು ನನ್ನ ತಂಗಿ ಚಾಟ್ಸ್ ತಿನ್ಕೊಂಬರೋಕ್ಕೆ ಅಂತ ಹೊರಗಡೆ ಹೊರಟಿದ್ವಿ. ಸೊ ಅಲ್ಲಿ ಎಷ್ಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು. ಸೊ ನೋಡ್ಬೋದು ಲೈಕ್ ಬಂಗಾರಪೇಟೆ ಪಾನಿಪುರಿಗೆ ಹೋಗಿ ಪಾನಿಪುರಿ ಸೇವ್ ಪುರಿ ಎಲ್ಲ ತಿನ್ಕೊಂಡು ಮಸ್ತಿ ಮಾಡಿಕೊಂಡು ನಂತರ ಗೋಬಿ ಅದು ಇದು ತಿನ್ಕೊಂಡು ನಾವು ಮನೆಗೆ ಬಂದಿದ್ದು. ಸೊ ನಾನು ನನ್ನ ತಂಗಿ ಹೊರಗಡೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಬಂದ್ವಿ, ಗೋಬಿ ಪಾನಿಪುರಿ ಎಲ್ಲ. ಸೊ ಮನೆಗೆ ಬರ್ತಾ ಐಸ್ ಕ್ರೀಮ್ ಎತ್ಕೊಂಡು ಬಂದ್ವಿ. ಸೊ ಅದನ್ನೇ ತಿಂತಾಯಿದ್ವಿ ಫುಲ್ ಫ್ಯಾಮಿಲಿ. ಸೊ ಫಸ್ಟ್ ಟೈಮ್ ಅನಿಸುತ್ತೆ ಹಬ್ಬದ ಡೇ ಅಲ್ಲಿ ಹೊರಗಡೆ ಹೋಗಿ ತಿಂದಿರೋದು.